ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಇದೀಗ ವಿಧಾನ ಪರಿಷತ್ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಈಗಾಗಲೇ ಏನು ಕಾಂಗ್ರೆಸ್ ಟಿಕೆಟ್ಗಳನ್ನ ಘೋಷಣೆ ಮಾಡಿದ್ದು ಹಿರಿಯ ಮುಖಂಡರಾದಂಥ ಐನೂರು ಮಂಜುನಾಥ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡಿಸೋಣ. ಸರ್, ಈಗ ನೀವು BJP JDS ಎಲ್ಲವನ್ನು ತೊರೆದು ಕಾಂಗ್ರೆಸ್ ಬಂದಿದ್ದೀರಿ. ಕಾಂಗ್ರೆಸ್ ನಿಮಗೆ ಟಿಕೆಟನ್ನು ನೀಡಿರುವಂಥದ್ದು ಹೇಗೆ ಮುಂದಿನ ತಯಾರಿಗಳು ಸರ್ ಅಂತ? ತಯಾರಿ ನಾವು ಸದಾ ಫೀಲ್ಡಲ್ಲೇ ಇದ್ದೇವೆ. ನೌಕರರ ಜೊತೆಗೆ, ಕಾರ್ಮಿಕರ ಜೊತೆಗೆ, ನನ್ನ ಕ್ಷೇತ್ರದ ಜೊತೆಗೆ ಇದ್ದೇನೆ. ಅವರ ಪ್ರೀತಿ ವಿಶ್ವಾಸನ ಗಳಿಸೋದರಲ್ಲಿ, ನಂಬಿಕೆಯನ್ನು ಉಳಿಸ್ಕೊಳ್ಳೋದರಲ್ಲಿ ಸಾಕಷ್ಟು ಯಶಸ್ವಿಯಾಗಿದ್ದಾರೆ. ಹೊಸ ಮತದಾರರು ಒಂದಿಷ್ಟು ಜನ ಬಂದಿದ್ದಾರೆ, ಅವರನ್ನು ಮುಟ್ಟಬೇಕು. ಇನ್ನು ಕೆಲವರು ಪಾರ್ಟಿ ಓರಿಯೆಂಟೆಡ್ ಇರ್ತಾರೆ, ಅವ್ರನ್ನ ಬದಲಾಯಿಸಿಕೊಳ್ಳಬೇಕು. ಅವರ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ಧ್ವನಿ ಅನ್ನೋಂಥ ಒಂದು ಭರವಸೆಯನ್ನು ನೌಕರರ ಮಧ್ಯೆ ನಾನು ಯಶಸ್ವಿಯಾಗಿ ಬಿತ್ತಿದ್ದೇನೆ. ಅದಕ್ಕೋಸ್ಕರ ಅವರ ಮನಸ್ಸುಗಳನ್ನು ಗೆಲ್ಲುವಾಗ ಅವರ ಸಮಸ್ಯೆಯನ್ನು ಹಿಡ್ಕೊಂಡು ಸರ್ಕಾರ ಯಾವುದೇ ಇದ್ದರೂ ಕೂಡ ನಿರ್ಭೀತಿಯಿಂದ, ಯಾವುದೇ ಮುಲಾಜಿಗಳಿಲ್ಲದೆ ನೌಕರ ಹಿತವನ್ನು ಕಾಪಾಡೋ ಪ್ರಯತ್ನ ಮಾಡಿರೋದ್ರಿಂದ ನೌಕರರ ಎಲ್ಲರ ಆಶೀರ್ವಾದ ನನಗೆ ಸಿಗುತ್ತದೆ ಅನ್ನೋಂಥ ವಿಶ್ವಾಸ ಇದೆ. ಸರ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಂಥರ BJP ಎರಡು ಭಾಗ ಆಗಿದೆ. ಈಶ್ವರಪ್ಪ ಅವರು ಈ ಕಡೆ, ರಾಘವೇಂದ್ರ ಅವರು, ನೀವು ಕೂಡ ಪ್ರಕಾರ ಹಿಂದುತ್ವವಾದಿಗಳು. ಈ ಎಲ್ಲ ವಿಚಾರ ಗಮನಿಸಿದರೆ ಆ ಒಂದು ಲೋಕಸಭಾ ಕ್ಷೇತ್ರ ಫಲಿತಾಂಶ ಏನಾಗ್ಬೋದು, ಅದರ ಎಫೆಕ್ಟ್ ಏನಾದರೂ ನಿಮ್ಮ ಚುನಾವಣೆ ಮೇಲೆ ಬೀರುತ್ತಾ? ನಿಮಗೆ ಎಜುಕೇಟೆಡ್ ವೋಟ್ಸೇ ನಿಮಗಿರುವಂಥದ್ದು. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಮತ್ತು ಈಶ್ವರಪ್ಪ ಆ್ಯಂಡ್ ಸನ್ಸ್ ಮಧ್ಯೆ ಬಿರುಕು ಬಂದಿದೆ. ಅವರು ಹೋರಾಟವನ್ನು ಅವರು ಮಾಡಿಕೊಂಡಿದ್ದಾರೆ. ಇದರ ಪರಿಣಾಮ ಈ ಚುನಾವಣೆ ಮೇಲೆ ಬರೋ ಸಾಧ್ಯತೆಗಳು ಕಡಿಮೆ. ಆ ವ್ಯಕ್ತಿಗತವಾದಂಥ ಆಲೋಚನೆಗಳಲ್ಲಿ ಇಟ್ಕೊಳ್ಳೋದಕ್ಕಿಂತ ಇಶ್ಯೂ ಬೇಸ್ಡ್ ಸಮಸ್ಯೆಗಳನ್ನ ಆಧರಿಸಿಕೊಂಡೇ ನಾವು ಮಾತನಾಡಬೇಕು. ಸಮಸ್ಯೆಗಳ ಪರಿಹಾರಕ್ಕೆ ನಮ್ಮ ನಿಲುವೇನು ಅನ್ನೋದನ್ನು ಹೇಳಬೇಕು ನಾವು. ಆ ಕಾರಣಕ್ಕೋಸ್ಕರ ಅದು ಹೆಚ್ಚು ಪರಿಣಾಮವನ್ನು ಬೀರೋದಿಲ್ಲ. ಅವರ ವ್ಯಕ್ತಿಗತ ಸಂಬಂಧಗಳ ಮೇಲೆ ತಕ್ಕ ಮಟ್ಟಿಗೆ ಬೀರುತ್ತೆ. ಆದರೂ ಕೂಡ ನಾನು ಒಂದು ಪದ ಹೇಳ್ತೇನೆ, ಹೆಚ್ಚಿನ ಅಂಶ ಬೀರೋದಿಲ್ಲ, ತಕ್ಕ ಮಟ್ಟಿಗೆ ಆಗಬಹುದು. ಸರ್, ಈಗ ಮೈತ್ರಿ ಮೂಲಕ ವಿಧಾನ ಪರಿಷತ್ ಚುನಾವಣೆ ಎದುರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಸೊ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ನಿಮಗೂ ಗೊತ್ತಿದೆ, ರಾಜ್ಯದಲ್ಲಿ ಪೆನ್ ಡ್ರೈವ್ನ ಒಂದು ಯಾವ ರೀತಿ ನಡೀತಾ ಇದೆ ಪೆನ್ ಡ್ರೈವ್ ಪ್ರವಾಹ ಅಂತಂದರೆ. ಈಗ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿದ್ದಾರೆ, ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಇದೆಂಥ ಮೈತ್ರಿಗೆ ಎಫೆಕ್ಟ್ ಆಗಲ್ವ? ಖಂಡಿತವಾಗೂ ವಿದ್ಯಾವಂತರ ಮಧ್ಯೆ BJP ಮತ್ತು JDS ಯಾವ ಮುಖವನ್ನು ಇಟ್ಟುಕೊಂಡು ಮತವನ್ನು ಕೇಳಬೇಕು. ಕಳಂಕರಹಿತ ವ್ಯಕ್ತಿಯನ್ನು ಕ್ಯಾಂಡಿಡೇಟ್ ಮಾಡಿಕೊಂಡಿದ್ದಾರೆ. ಅವರ ಬೆಂಬಲಿಗರಾಗಿ ಅವರು ಮಾತನಾಡಿದ್ದಾರೆ. ಅದು ಅವರು ತಲೆಮರೆಸಿಕೊಂಡಿದ್ದಾರೆ. ಇವತ್ತು ನೂರಾರು ಮಹಿಳೆಯರ ಬದುಕು ಇವತ್ತು ಬೀದಿಗೆ ಬಂದಿದೆ. ಅವರ ಫೋಟೋ ಸಮೇತ ಬಂದಿರೋದ್ರಿಂದ ರಸ್ತೆಯಲ್ಲಿ ಓಡಾಡುವಂಥ ಅವರು ಸ್ವಾತಂತ್ರ್ಯವನ್ನೇ ಕಳ್ಕೊಂಡಿದ್ದಾರೆ. ಅದರಲ್ಲೂ ಅತ್ಯಂತ ತುಚ್ಛವಾದ ರೀತಿಯಲ್ಲಿ ಮನೆಗೆ ಕೆಲಸ ಮಾಡೋಕ್ಕೆ ಪಾತ್ರೆ ತೊಳೆಯ ಬಂದ ಹೆಣ್ಣು ಮಗಳನ್ನು ಕೂಡ ಅತ್ಯಾಚಾರಕ್ಕೆ ಮಾಡಿದಂಥ ಒಂದು ದುಷ್ಟ ಕ್ರಿಮಿ. ಈ ಆ್ಯಟಿಟ್ಯೂಡನ್ನು ನಾಗರಿಕ ಸಮಾಜ ಒಪ್ಪೋದೇ ಇಲ್ಲ. ಅಂಥದ್ದು ವಿದ್ಯಾವಂತ ಸಮೂಹದ ಮಧ್ಯೆ ಹೇಳುವಾಗ ಸ್ವಲ್ಪ ಅವ್ರಿಗೆ ಮುಜುಗರ ಖಂಡಿತ ಆಗುತ್ತೆ. ನಾನಂತೂ ನನ್ನ ಚುನಾವಣೆಯೊಳಗೆ ಇವರ ಯಾವ ಪೆನ್ನ ಡ್ರೈವ್ಗಳನ್ನು ಮುಟ್ಟದೆ ನನ್ನದೇ ಆದಂಥ ಇಶ್ಯೂ ಬೇಸ್ಡ್ ಡ್ರೈವ್ ಇದೆ, ಆ ಡ್ರೈವನ್ನು ಮಾಡಿಕೊಂಡು ಹೋಗ್ತಾರೆ. ಸರ್, ಈಗ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ಬಂಧನಕ್ಕೆ SIT ಸಾಕಷ್ಟು ಹರಸಾಹಸ ಪಡ್ತಾ ಇದೆ. ನೋಟಿಸ್ಗಳನ್ನು ನೀಡ್ತಾದ್ರು ಕೂಡ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಈ ವಿಚಾರ ಒಬ್ಬರು MP ಆಗಿ ಈ ರೀತಿ ತಪ್ಪಿಸ್ಕೊಂಡು ತಿರುಗೋದು ಎಷ್ಟು ಮಟ್ಟಿಗೆ ಸರಿ ಅಂತ? ತಪ್ಪು. ಅದು ಅವರು MP ಆಗಿ ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ, ಅದರ ದುರುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ. ಅಂದರೆ ರೆಡ್ ಪಾಸ್ಪೋರ್ಟ್ ಅಂತ ಕರಿತೀವಿ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್, ಅದನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಅವರ ಇನ್ನು ಅವಧಿ ಮುಗಿದಿಲ್ಲ. ಹಾಗಾಗಿ ಸಿಟಿ MP ಈ ಫಲಿತಾಂಶ ಬಂದ ಕೂಡಲೇ ಅವರು MP ಸ್ಥಾನದಿಂದ ಅವಧಿ ಮುಗೀತದೆ, ಹೊಸದಾಗಿ ಗೆಲ್ಲಬೇಕು ಅವರು. ಅದಕ್ಕಿಂತ ಹೆಚ್ಚಾಗಿ ಎಲ್ಲಿ ತಲೆ ತಪ್ಪಿಸ್ಕೊಂಡು ಹೋಗಲಿಕ್ಕಿದೆ, ಭೂಮಿ ಭಾಳ ದುಂಡಗಿದೆ. ಅವರ ತಾತ, ತಂದೆ, ತಾಯಿ, ಅವರ ಸಹೋದರರು, ಅವರು ಮಾಡಿದ ಎಲ್ಲ ಆಸ್ತಿಗಳು ಇಲ್ಲೇ ಇದ್ದಾವೆ. ಭೂಮಿ ದುಂಡಗಿದೆ. ಇವತ್ತಲ್ಲ ನಾಳೆ ಪ್ರಜ್ವಲ್ ಬಂದು ಪೊಲೀಸರ ಮುಂದೆ ಶರಣಾಗತ ಆಗಲೇಬೇಕು. ಪೊಲೀಸರ ಮುಂದೆ ಶರಣಾಗತ ಆಗುವುದು ಅಂದರೆ ತಾನು ಅತ್ಯಾಚಾರ ಮಾಡಿದ ಎಲ್ಲ ಮಹಿಳೆಯರ ಎದುರಿಗೆ ಮಂಡಿ ಊರಿ ಶರಣಾಗತನಾದ ಹಾಗೆ. ಯಾವ ರೀತಿ ಶಿಕ್ಷೆ ಕೊಡಬೇಕಂತೀರಿ ಸರ್? ಈಗ ಒಂದು ಸಾಮಾನ್ಯವಾದ ಕೇಸ್ ಆದರೆ ಅವರಿಗೆ ಯಾವ ರೀತಿ ನಡೆಸ್ಕೊಳ್ತಾರೆ ಪೊಲೀಸರು? SIT ಇಂಥ ಒಂದು ಪ್ರಕರಣದಲ್ಲಿ ಯಾವ ರೀತಿ ಶಿಕ್ಷೆ ಆಗಬೇಕು, ಮತ್ತು ಮುಂದಿನ ಇಂಥ ಪ್ರಕರಣಗಳು ಆಗಬಾರ್ದಂದ್ರೆ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಬೇಕಂತೀವಿ? ನಾನು ವ್ಯಕ್ತಿಗತವಾಗಿ 100 ಹೇಳ್ಬೋದು. ಅವರಿಗೆ ಗಲ್ಲಿಗೇರಿಸ್ಬಿಡುವುದು, ಗುಂಡು ಹೊಡಿಬೇಕು ಅಂತ ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ. ಅವನೊಬ್ಬ ಸಂಸದ, ಸಂಸದೀಯ ವ್ಯವಸ್ಥೆ ಗೊತ್ತು, ಸಂವಿಧಾನ ಗೊತ್ತು. ಆತ ಕಾನೂನಿಗೆ ಶರಣಾಗಿ ಬಂದು ಸರೆಂಡರ್ ಆಗಬೇಕಾಗಿದೆ. ಕಾನೂನಿನೊಳಗೆ ಏನೇನು ವಿಪುಲ ಅವಕಾಶಗಳಿವೆ ಅವೆಲ್ಲವನ್ನು ಕೂಡ ಆತನ ಮೇಲೆ ಹಾಕಬೇಕು. ನಾಳೆ ನ್ಯಾಯಾಲಯ ಅವನಿಗೆ ಜೀವಿತಾವಧಿ ಆಗೋಷ್ಟು ಶಿಕ್ಷೆಯನ್ನು ಕೊಡೋದ್ರ ಬಗ್ಗೆ ಇರೋ ಕಾನೂನೆಲ್ಲ ಸ್ವಲ್ಪ
ಪರಿಶೀಲಿಸಿ ನೋಡಬೇಕು. ಕೊನೆಯ ಪ್ರಶ್ನೆ, ಈಗ ಏನು SIT ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ, ಆ ತನಿಖೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲ ಅನ್ನುವಂಥ ಮಾತನ್ನು ದೇವರಾಜೇಗೌಡರು ಹೇಳ್ತಾರೆ, ಕುಮಾರಸ್ವಾಮಿ ಹೇಳ್ತಾರೆ, BJP ಅವರು ಹೇಳ್ತಿದ್ದಾರೆ. ಈ CBIಗೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಿದ್ದಾರೆ. ಇದರ ಹುಂಡಾರ ಏನಂತೀರಿ? ಇದೇ ಕುಮಾರಸ್ವಾಮಿಯವರು BJPಯ ಜೊತೆಗೆ ಇಲ್ಲದೇ ಇದ್ದಾಗ CBI ಬಗ್ಗೆ ಏನು ಮಾತಾಡಿದರು? CBI ಬಗ್ಗೆ ಆವಾಗ ಇಲ್ಲದಿರೋ ನಂಬಿಕೆ ಈಗ ಹೇಗೆ ಬಂತು? ಯಾಕೆಂದರೆ ಕೇಂದ್ರ ಸರ್ಕಾರದ ಹಿಡಿತಲ್ಲಿರೋ ಒಂದು ಏಜೆನ್ಸಿಗೆ ಮೂಲಕ ಶರಣಾಗತಿಯಾಗಿ ಅವರ ಅಣ್ಣನ ಮಗನನ್ನು ರಕ್ಷಿಸಿಕೊಳ್ಳುವಂಥ ಒಂದು ಪ್ರಯತ್ನವೇ ಹೊರತು ಆತ ನಿರಪರಾಧಿ ಆದರೆ ಯಾವ ಏಜೆನ್ಸಿ ತನಿಖೆ ಮಾಡಿದ್ರೇನು? ನಿರಪರಾಧಿಯಾಗಿ ಹೊರಗೆ ಬರ್ತಾನೋ. ತನ್ನನ್ನು ಕಾಪಾಡೋಕ್ಕೋಸ್ಕರ ಈ ಏಜೆನ್ಸಿ ಬೇಡ, ಆ ಏಜೆನ್ಸಿ ಬೇಡ, ಈ ಏಜೆನ್ಸಿ ಅನ್ನೋಂಥ ಈ ಪ್ರಯತ್ನವೇ ಆತ ದೋಷಿ ಅನ್ನೋದನ್ನು ಸಾಬೀತು ಮಾಡಿದೆ. ಸರ್, ಈಗ ವಿಡಿಯೋ ಹಂಚಿಕೆ ವಿಚಾರವಾಗಿ ಅವರೇ ಹಂಚ್ಕೊಂಡ್ರು ಅಂತ ಹೇಳ್ತಾರೆ. ಇವತ್ತು ಅಪ್ಡೇಟ್ ಆಗಿರುವಂಥದ್ದು ಪ್ರೀತಮ್ ಗೌಡರು ಆಪ್ತರ ಇಬ್ಬರು ಅರೆಸ್ಟ್ ಆಗಿರುವಂಥದ್ದು. ಅದು ಐಡಿಯಲ್ಲ ನಮಗೆ ಯಾರು ಹಂಚಿದ್ದಾರೆ ಅಂತ. ಹಂಚಿದ್ದಾರೆ ಖಚಿತ. ಹಂಚಿದ್ದು ಎರಡನೆಯ ಸಂಗತಿ. ಇತ್ತೀಚೆಗೆ ಏನಾಗ್ತಾ ಇದೆ, ವಿಡಿಯೋ ಹಂಚಿದ್ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ವಿಡಿಯೋ ಹಂಚಿದವನು ಅಪರಾಧಿ, ಅವರು ಮಾಡಿರೋ ಅಪರಾಧ ಅದಲ್ಲ. ಅದನ್ನು ಹೇಳೋದ್ರ ಮೂಲಕ ಇಲ್ಲಿ ಆಗಿರೋ ಅತ್ಯಾಚಾರವನ್ನು ಮುಚ್ಚಾಕೋ ಪ್ರಯತ್ನ ಇದು, ಡೈವರ್ಷನ್. ಈಗ ಪೆನ್ ಡ್ರೈವ್ ಯಾರು ಹಂಚಿದ್ರು ಅಂತ ಆ ಕಡೆ ತಿರುಗಿಸೋದು. ಪೆನ್ ಡ್ರೈವ್ ಯಾವುದ್ರದ್ದು? ಅತ್ಯಾಚಾರ ಮಾಡಿದ್ದದ್ದು. ಅತ್ಯಾಚಾರವನ್ನು ಮುಚ್ಚಾಕೋಕ್ಕೆ ಪೆನ್ ಡ್ರೈವನ್ನು ಬಳಕೆ ಮಾಡೋದಿದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಇದು ಜನಕ್ಕೆ ಮೋಸ ಮಾಡ್ತಕ್ಕಂಥ, ದಿಕ್ಕು ತಪ್ಪಿಸುವಂಥ ಕೆಲಸ ಇದು. ಹಾಗಾಗಿ ಪೆನ್ ಡ್ರೈವ್ ತನಿಖೆ ನೀವು ಮಾಡ್ಕೊಳ್ಳಿ. ಅದೇ ಹೇಳುವ ಮೊದಲು ಈ ಅತ್ಯಾಚಾರ ಮಾಡಿದ ಬಗ್ಗೆ ತಮ್ಮದೇನು ಅನ್ನೋದು ಮೊದಲು ಹೇಳಿ ನೀವು, ಅಲ್ವಾ? ಅಪರಾಧವನ್ನು ಬಿಟ್ಟು ಅದು ಹೇಳಿದ ಅನ್ನೋದ್ರ ಬಗ್ಗೆ ಹಿಡ್ಕೊಂಡು ಹೊರಟ್ರೆ ಅಪರಾಧ ಮಾಡಿದವನ್ನ ಬಿಟ್ಟು ಸರಿಯಲ್ಲ. ಇದಿಷ್ಟು ಐನೂರು ಮಂಜುನಾಥ್ ಅವರ ಮಾತು. ಏನು ಪೆಂಡ್ರೈವ್ ಪ್ರಕರಣ ಆಗಿದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.